ಇಲ್ಲ, ಜೊತೆಗೆ ಶೌಚಾಲಯ ಇದೆಯಲ್ಲ ಅದನ್ನೆಲ್ಲ ಸಮೇತ ಸ್ವಲ್ಪ ನೀಟಾಗಿ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳಿ ನನಗೆ ಒಂದು ಮಾಹಿತಿ ಬಂದಿತ್ತು. ಅದ್ರ ಪ್ರಕಾರ ನಾನು ಇವತ್ತು ಸಡನ್ ಆಗಿ ಅಂದರೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ಯಾರಿಗೂ ಯಾವುದೇ ರೀತಿ ಹೇಳಲ್ಲ, ನೈಟ್ ಬೇಕಿದ್ರು ನಾನು ಬರ್ತೀನಿ. ಈಗ ನಾನು ಬಂದಿರೋದಕ್ಕೆ ಸ್ವಲ್ಪ ಮಕ್ಕಳೆಲ್ಲ ಕಡಿಮೆ ಇದ್ದಾರೆ. ಬಟ್ ನಾನು 2 ಫ್ಲೋರಲ್ಲೂ ಚೆಕ್ ಮಾಡಿದಾಗ ಸ್ವಲ್ಪ ಶೌಚಾಲಯಗಳನ್ನೆಲ್ಲ ಗಲೀಜಿದೆ, ಹಂಗೆ ಇದೆ. ಅವ್ರನ್ನ ಕೇಳಿದ್ದಕ್ಕೆ ಇಲ್ಲ, ನಾವು ಒಬ್ಬರು ಕಾಲೇಜ್ಗೆ ಹೋಗಿದ್ದಾದ್ಮೇಲೆ ನಾವು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಒಂದು ಸತಿ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ನಾನು ಹೇಳಿ ಬರೋದಿಲ್ಲ. ನೈಟ್ ಎಷ್ಟೊತ್ತಲ್ಲ ನಾನು ಬರ್ಬೋದು. ಈಗ ಮತ್ತೆ ರಿಪೀಟ್ ಆಯಿತು ಅಂತ ಹೇಳ್ಬಿಟ್ಟು ಅಂತಂದರೆ ನಾನು ಮೇಲಧಿಕಾರಿಗಳ ಗಮನಕ್ಕೆ ತಂದು ನಾನು ಆಕ್ಷನ್ ಮಾಡ್ತೀನಿ. ಎಸ್, ಎಲ್ಲ ಸರಿ ಇದೆ ಮೇಡಮ್. ಅಲ್ಲ, ಈ ಊಟ ಪರವಾಗಿಲ್ಲ, ತಿಂದೆ. ದೋಸೆ ಮತ್ತು ಚಟ್ನಿ ಎಲ್ಲ ಚೆನ್ನಾಗಿದೆ. ಬಟ್ ನಾನು ಮೇಲ್ಗಡೆ ಹೋಗಿ ಟಾಯ್ಲೆಟ್ಸ್ ರೂಮ್ ನೋಡಿದಾಗ ಒಂದು 2 ರೂಮ್ ತುಂಬ ಸಿಕ್ಕಾಪಟ್ಟೆ ಗಲೀಜಿದೆ. ಇನ್ನೊಂದು ರೂಮ್ ನೋಡಿದೆ, ಅದು ಪರವಾಗಿಲ್ಲ. ಬಟ್ 2 ಇದೆ. ಅವ್ರಿಗೆ ಹೇಳಿದ್ದೀನಿ, ಇಲ್ಲ ಅವರೆಲ್ಲ ಇದಕ್ಕೆ ಹೋಗಿ ಕಾಲೇಜ್ಗೆ ಹೋಗಿದ್ದಾದ್ಮೇಲೆ ನಾವೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ನೆಕ್ಸ್ಟ್ ಟೈಮು ಒಂದು ಅನಿರೀಕ್ಷಿತವಾಗಿ ಭೇಟಿ ನೀಡಿದಾಗ ಇನ್ನೊಂದ್ಸತಿ ನಾವು ನೋಡೋಣ ಸರ್. ನೋಡ್ಬಿಟ್ಟು ಮತ್ತೆ ಏನು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ನಮ್ಮ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ನಮಗೂ ಒಂದು ವಿಡಿಯೋ ಕಳಿಸ್ಕೊಟ್ಟಿದ್ರು. ಇಲ್ಲಿ ಹಾಸ್ಟೆಲಿಂದ ಯಾವುದೋ ಒಂದು ಆಟೋನಲ್ಲಿ ತ್ರಿಚಕ್ರ ವಾಹನದಲ್ಲಿ ಬೆಂದು ಹೋಗಿರೋದು, ಮತ್ತು ಅಲ್ಲಿ ಒಂದು ದಾರಿನಲ್ಲಿ ಮತ್ತು ಅದು ಹೋಗಿರೋದು ನಾವು ವಿಡಿಯೋ ಕ್ಲಿಪ್ಪಿಂಗ್ಸು ನಮಗೆ ಕಳಿಸ್ಕೊಟ್ಟು ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಅದು ಯಾವುದು ಅಂತಂದರೆ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ದು, ಅದಕ್ಕೆ ಬಂದು ವಾರ್ಡನ್ನು ಶಿವಲೀಲಾ ಅಂತ. ಸೊ ಅದಕ್ಕೆ ಇದ್ರ ಬಗ್ಗೆ ನಾವು ಅವ್ರಿಗೆ ವಿವರಣೆ ಕೇಳಿದ್ದೀವಿ. ಈ ಥರ ಯಾಕೆ ತೊಗೊಂಡೋಗಿರೋದು ಹಾಸ್ಟೆಲಿಂದ, ಅಂದರೆ ಹಾಸ್ಟೆಲಿಂದ ಏನೇ ಸಾಮಾನು ಸಾಗಿಸ್ಬೇಕು ಅಂತಂದರೆ ಇವಾಗ ಎಲ್ಲಿ ಅವಶ್ಯಕತೆ ಇದೆ, ಅವಶ್ಯಕತೆ ಇಲ್ಲದೇ ಇರೋವಂಥ ಹಾಸ್ಟೆಲಿಂದ ಅಲ್ಲಿ ಶಿಫ್ಟ್ ಮಾಡ್ಬೋದು ಅಂತಂದರೆ ವಿತ್ ಪರ್ಮಿಷನ್. ಈಗ ನಮ್ಮನ್ನು ಕೇಳಿ ನಮ್ಗೆ ಇಂಥ ಹಾಸ್ಟೆಲಿಂದ ಇಂಥ ಹಾಸ್ಟೆಲಿಗೆ ನಮ್ಗೆ ಅವಶ್ಯಕತೆ ಇದೆ ಅಂತ ತೊಗೊಂಡೋಗೋಕ್ಕೆ ನಾವು ವೆರಿಫೈ ಮಾಡಿಬಿಟ್ಟು ತೊಗೊಂಡೋಗಿ ಅಂತ ಕೊಡುವಂಥ ಅನುಕೂಲ ಇರ್ತದೆ. ಬಟ್ ನಮಗೆ ನಾನು ಯಾರಿಗೆ ಯಾವುದೇ ರೀತಿ ನಾನು ಪರ್ಮಿಷನ್ನು ಕೊಟ್ಟಿಲ್ಲ. ಸೊ ಆದರೂ ಇವರು ಈ ಪೋಸ್ಟ್ ಮೆಟ್ರಿಕ್ ಶಾಲೆಯಿಂದ ವಿದ್ಯಾರ್ಥಿನಿಗಳಿಂದ ತೊಗೊಂಡೋಗಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಕಾರಣ ಕೇಳೋ ನೋಟಿಸ್ ಕೊಟ್ಟಿದ್ವಿ. ಅವರು ಒಂದು ಸಮಜಾಯಿಷಿನ ಕೊಟ್ಟಿದ್ದರು. ಬಟ್ ಅದು ನಮಗೆ ಸಮಂಜಸವಾಗಿ ಇಲ್ಲ ಅವ್ರು ಕೊಟ್ಟಿರೋ ಅಂತ ಇದನ್ನು. ಸೊ ನಾನು ಮೇಲಧಿಕಾರಿಗಳಿಗೆ ಅದನ್ನು ನಾನು ವರದಿ ಮಾಡಿದ್ದೀನಿ. ನನ್ನ ಕರ್ತವ್ಯ JD ಮಾಡಬೇಕಿತ್ತು, ಅದನ್ನು ಮಾಡಿದ್ದೀನಿ. ನಿನ್ನೆ ನಮ್ಮ ಜಂಟಿ ನಿರ್ದೇಶಕರು ಬಂದಿದ್ದರು ಇಲ್ಲಿಗೆ. ಎಲ್ಲ ಮಕ್ಕಳು, ವಾರ್ಡನ್ಸು ಅವ್ರಿಗೂ ಎಲ್ಲರ ಹತ್ರ ಮಾತಾಡಿ 8 ಗಂಟೆವರೆಗೂ ಮಾತಾಡಿದ್ದಾರೆ. ಸೊ ಮಾತಾಡಿ ಇದ್ರ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತಾರೆ. ಅವ್ರ ಕಡೆ ಹೋಗಬಾರ್ದು. ಅದು ನನಗೂ ಯಾರೋ ಬೆಳಗ್ಗೆ ಪಬ್ಲಿಕ್ಸು ಹೋಗೋಕ್ಕೆ ಮುಂಚೆ ಹೇಳಿದ್ರು, ಮೇಡಮ್ ಈ ಥರ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ನಾನು ಮಾತಾಡಿದೆ. ಬಟ್ ಆ ಮಕ್ಕಳು ನಮ್ಮ ಹತ್ರ ಆಗಲಿ ವಾರ್ಡನ್ ಹತ್ರ ಆಗಲಿ ಯಾವುದೇ ಥರದ ಪರ್ಮಿಷನ್ನು ತೊಗೊಂಡಿಲ್ಲ. ವಾರ್ಡನ್ಗೆ ಗೊತ್ತು ಅಂತ ಕೆಲವರು ಹೇಳಿದ್ರು. ಬಟ್ ಈಗ ನನ್ನ ಮುಂದೆ ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನು ಸ್ವಲ್ಪ ವಿಚಾರಣೆ ಮಾಡಿ ಅದನ್ನೇ ನಾನು ಹೇಳ್ತಾ ಇರೋದು. ಗಮನಕ್ಕೆ ಬರದೆ ಹೋಗಿದ್ದಾರೆ ಅಂತ ಈಗ ನನಗೆ ಗೊತ್ತಾಗಿತ್ತು. ಸೊ ಅದಕ್ಕೆ ನಾನು ಅವ್ರಿಗೆ ಅವ್ರ ಕಡೆಯಿಂದನೇ ಇವಾಗ ಅವ್ರ ಕಡೆಯಿಂದ ಒಂದು ರಿಪ್ಲೈನ ನಾನು ತೊಗೋಬೇಕು. ಹೆಂಗೆ ಹೋದ್ರು ಅವ್ರ ಗಮನಕ್ಕಿಲ್ಲದೆ ಇಲ್ಲಿ ಬಿಟ್ಟರೆ ಸ್ಕೂಲ್ಗೆ ಹೋಗಬೇಕು, ಶಾಲೆಗೆ ಹೋಗಬೇಕು, ಶಾಲೆಯಿಂದ ಹಾಸ್ಟೆಲ್ಗೆ ಬರಬೇಕು. ಮತ್ತು 6 ಗಂಟೆ ಮೇಲೆ ಇವರು ಗಮನ ಹರಿಸ್ಬೇಕು. ವಾರ್ಡನ್ ಆಗಿರೋರು 6 ಗಂಟೆ ಮೇಲೆ ಲೇಡೀಸ್ ಹಾಸ್ಟೆಲಲ್ಲಿ ಎಲ್ಲರೂ ಬಂದಿದ್ದಾರಾ ಅಂತ ಇವರು ಅಸರ್ಟನ್ ಮಾಡ್ಕೋಬೇಕು. ಯಾರು ಬಂದಿಲ್ಲ 6 ಗಂಟೆ ಮೇಲೆ ಅವರು ಲಿಸ್ಟ್ ಮಾಡಿಕೊಂಡು ಅವ್ರ ಹತ್ರ ಕಾಲೇಜ್ ಹುಡುಗಿರ ಹತ್ರ ಫೋನೆಲ್ಲ ಇರ್ತದೆ. ಸೊ ಅವ್ರನ್ನ ತೊಗೊಂಡು ಅವ್ರು ಕ್ಲಾರಿಫೈ ಮಾಡ್ಕೋಬೇಕು, ಎಲ್ಲರೂ ಹಾಸ್ಟೆಲ್ಗೆ ಬಂದಿದ್ದಾರಾ ಇಲ್ವಾ ಅಂತ ಅನ್ನೋದು ವಾರ್ಡನ್ ಆದ ಅವ್ರದ್ದು ಕರ್ತವ್ಯ ಆಗಿರುತ್ತೆ. ಅವ್ರ ಮೇಲೆ ಆಕ್ಷನ್ ತಗೋತಾರೆ. ನಾವು ನನ್ನ ರಿಪೋರ್ಟ್ನ ನಾನು ಕೊಟ್ಟಿದ್ದೀನಿ. ಸೊ JD ಅವರು ಏನು ಬರ್ತಾರೆ ಏನು ವಾಸ್ತವಾಂಶ ಇದೆ ನಾನು ಬರ್ತೀನಿ. 4 ಗಂಟೆಗೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದು ನಿಜ ಸರ್. ಲೆಟ್ರು ಕೊಟ್ಟಿದ್ದಾರೆ ಸರ್, ಲೆಟ್ರ್ ಇದೆ ಅವ್ರ ಹತ್ರ. ಲೆಟ್ರ್ ತೊಗೊಂಬರ್ತೀನಿ. 4 ಗಂಟೆ ಆಮೇಲೆ ನಾವು ಡೈಲಿ ಔಟ್ಪುಟ್ಟು ಅಟೆಂಡೆನ್ಸ್ ಇಟ್ಟಿದ್ದೀವಿ. ಅದರಲ್ಲೂ ಸಿಗ್ನೇಚರ್ ಮಾಡಿ ಊರಿಗೆ ಹೋಗ್ತೀನಿ ಅಂತ ಹೋಗಿದ್ದು ನಿಜ ಸರ್. ಮಕ್ಕಳವರು ಹೋಗಿದ ಮೇಲೆ ಅವರು ಬಸ್ ಊರಿಗೆ ಹೋಗ್ತೀನಿ ಅಂದರೆ ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡಿ ನಾವು ಬಿಟ್ಟಿರ್ತೀವಿ ಸರ್. ಯಾವುದೇ ಮಗು ಹೋದ್ರು ಅಡುಗೆ ಅವ್ರು ಹೊರಗಡೆ ಗೇಟ್ ಇದ್ದವರೇ ಪೇರೆಂಟ್ಸಿಗೆ ಸಿಗ್ನೇಚರ್ ಫೋನ್ ಮಾಡಿಸಿ ಅದರಲ್ಲಿ ಅದೇ ನಂಬರ್ ಎಂಟ್ರಿ ಮಾಡ್ಕೊಂಡು ಬಿಡ್ತೀವಿ ಸರ್ ನಾವು. ಮತ್ತು ಔಟ್ಪುಟ್ಟು ಇನ್ಪುಟ್ಟು ಒಂದು ಅಟೆಂಡೆನ್ಸ್ ಇಟ್ಬಿಟ್ಟು ಅದನ್ನೇ ಅದೇ ಥರ ಹೋಗಿದ್ದು ಐ ಆಮ್ ಗೋಯಿಂಗ್ ಟು ಹೋಮ್, ಐ ಆಮ್ ಗೋಯಿಂಗ್ ಆ ಥರ ಬರ್ಸಿಬಿಟ್ಟು ಇಟ್ಟಿದ್ದೀವಿ. ಸೊ ಅದಾದಮೇಲೆ ಅವರು 4 o'clockಗೆ ಹೋಗಿದ್ದೆ ಸರ್. ಅದರಲ್ಲಿ 4:22 ಅಂತ ಅಟೆಂಡೆನ್ಸ್ ಎಂಟ್ರಿ ಮಾಡಿದ್ದಾರೆ. ಹೋದ್ಮೇಲೆ ಅವ್ರ ಮಕ್ಕಳು ಅವ್ರ ಮನೆಗೆ ಅವ್ರ ಪೇರೆಂಟ್ಸ್ ಫೋನ್ ಮಾಡಿದ್ರೆ ಮನೆಗೆ ಹೋಗಿರ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ. ನಿಜ ತಾನೇ ಸರ್. ಇವಾಗ ಅವ್ರ ತಾಯಿನೇ ಫೋನ್ ಮಾಡಿದ್ಮೇಲೆ ಇವಾಗ ನಾವು ಹೇಳಬೇಕು ತಾನೆ. ಅದಾದಮೇಲೆ ಅವ್ರೇನು ಮಾಡಿದ್ರು ಗೊತ್ತಿಲ್ಲ ಸರ್. ನನಗೆ 5:30 ತನಕ ಗೊತ್ತಿಲ್ಲ ಸರ್, ನಮಗೇನು ಗೊತ್ತಿಲ್ಲ. ಮನೆಗೆ ಹೋದ್ರಂತೆ ನಾವು ತಂದೆ ತಾಯಿ ಫೋನ್ ಮಾಡಿ ಬಿಟ್ಟಿದ್ದೀವಿ. ಅದಾದಮೇಲೆ ನಾವು ಅವ್ರ ತಾಯಿ ನನಗೆ ಒಂದು 8 ಗಂಟೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಮೇಡಮ್ ನೀವು ನನ್ನ ತಂಗಿ ಥರ ಅವಳು ಒಂದು ಹೆಣ್ಮಗಳು ಸರ್, ನಾವು ಇದೇ ತಾಲೂಕದವರು, ಮತ್ತು ನಮಗೆ ಎಲ್ಲಿ ಸ್ಪ್ರೆಡ್ ಮಾಡಬೇಡಿ, ಒಂದು ಸ್ವಲ್ಪ ನಮ್ಮ ಮಗಳೇನೋ ದೇವಸ್ಥಾನದ ಹತ್ರ ಸಿಕ್ಕವಳಂತೆ, ನಾನೇ ಬರ್ತೀನಿ, ನಂದು ಗುಡಿ ಸರ್ ಮಕ್ಕಳದವ್ರು, ನಂದು ಗುಡಿ ಮೇಡಮ್, ನಾನು ಬರ್ತೀನಿ, ಎಲ್ಲಿ ಸ್ಪ್ರೆಡ್ ಮಾಡಿಬಿಡಿ. ಅವ್ರ ತಾಯಿನ ಬೇಕಿದ್ರೆ ನಾನು ಕರೆಸ್ತೀನಿ, ಸಾಯಂಕಾಲ ನೀವು ಬಂದುಬಿಟ್ರೆ. ಅವ್ರ ತಾಯಿ ನನಗೆ ಫೋನ್ ಮಾಡಿದ್ರು, ಯಾರಿಗೆ ಹೇಳಬೇಡಿ ಮೇಡಮ್, ನಾನೇ ಬರ್ತೀನಿ ಅಂತ ಅವ್ರ ತಾಯಿ ಹೇಳಿದ್ರು ಸರ್.
ಆಯಿತು ಅವ್ರ ತಾಯಿನೇ ಫೋನ್ ಮಾಡಿದ್ಮೇಲೆ ಹೆಂಗೋ ಆ ಮಕ್ಕಳು ಲೆಟ್ರ್ ಕೊಟ್ಟಿದ್ದಾರಲ್ವಾ, ಲೆಟ್ರ್ ಕೊಟ್ಟಿದ್ದೆ ಅವ್ರ ತಾಯಿ ಫೋನ್ ಮಾಡಿದ ಸಂಬಂಧ ನಾನು ಹೋಗಲಿಲ್ಲ ಸರ್. ತಿರ್ಗಾ ಅವ್ರ ತಾಯಿ 9:15 ಆಯಿತು ಸರ್, ತಿರ್ಗಾ ಫೋನ್ ಮಾಡಿಬಿಟ್ಟು ನನಗೆ ಬರೋಕ್ಕೆ ಲೇಟ್ ಆಗುತ್ತೆ ಮೇಡಮ್, ನಮ್ಮ ಮಕ್ಕಳನ್ನ ಸ್ವಲ್ಪ ಹೋಗಿ ಕರ್ಕೊಂಡ್ಬನ್ನಿ. ಅಲ್ಲಿ ಮಟ್ಟ ಅವ್ರ ವಾರ್ಡನ್ ನಂಬರ್ ಅವ್ರ ಮಕ್ಕಳು ಕೊಟ್ಟಿಲ್ಲ, ನಾವು ಊರಿಗೆ ಹೋಗ್ತೀನಿ ಅಂದಿವಿ ಸರ್. ಹಾಗಾಗಿ ನಾವು ನಮ್ಮ ವಾರ್ಡನಿಗೆ ಫೋನ್ ಮಾಡಬೇಡ ಅಂತ